ಸ್ನೇಹಿತರೆ ನಮಸ್ಕಾರ. ನಾನು ರಾಘವೇಂದ್ರ ಶೆಟ್ಟಿ ಜಡ್ಕಲ್. ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೇನೆ ನಾನಂತ ಹೇಳಿದ್ರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಾಕಬೇಕಂತ ಹೇಳಿದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಸೊ ಆ ಕಾರಣ ಏನಂತ ಹೇಳಿದ್ರೆ, ನಿನ್ನೆ RCB ತಂಡ ಗೆದ್ದು ಸಂಭ್ರಮಾಚರಣೆ ಮಾಡ್ತಾ ಇರುವಂಥದ್ದು ಮಾಡಿದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಾನು ಇದನ್ನು ಯಾಕೆ ಬೇಸರದಿಂದ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನನಗಾದ ಅಥವಾ ನನ್ನ ವೈಯಕ್ತಿಕ ನಷ್ಟದ ಬಗ್ಗೆ ಅಲ್ಲ, ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನುವಂಥ ಗಂಭೀರ ಪ್ರಶ್ನೆಯನ್ನು ಮಾತನಾಡಲಿಕ್ಕೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. RCB ತಂಡ ಗೆಲ್ಲುತ್ತೆ ಸಂಭ್ರಮಾಚರಣೆಯಲ್ಲಿತ್ತು, ಎಲ್ಲರೂ ಸಂಭ್ರಮಾಚರಣೆ ಮಾಡ್ತಾಯಿದ್ರು. ನಾನು ನನ್ನ ಕೆಲಸದ ಟಯರ್ಡ್ ಆದದ್ರಿಂದ ಅಥವಾ ಆಯಾಸದಿಂದ ಬೇಗ ಮಲಗಿದ್ದೆ. ಸುಮಾರು 11:45 ನನ್ನ ಮೊಬೈಲ್ಗೊಂದು ಕಾಲ್ ಬರುತ್ತೆ. ಕಾಲ್ ಬಂದರೂ ನಾನು ಅದನ್ನು ಎತ್ತಿರೋದಿಲ್ಲ, ಕಾರಣ ನನಗೆ ಗಾಢವಾದ ನಿದ್ರೆ ಬಂದ ಕಾರಣ ನಾನು ಎತ್ತಲಿಲ್ಲ. ಬೆಳಿಗ್ಗೆ ಎದ್ದುಕೊಂಡು ಆ ಕಾಲನ್ನು ನೋಡ್ತೇನೆ, ಅದರಲ್ಲಿ ವಾಯ್ಸ್ ಮೇಲ್ಗೆ ಮೆಸೇಜ್ ರೆಕಾರ್ಡ್ ಆಗಿತ್ತು. ಅವ್ರು ಏನು ಕಿಡಿಗೇಡಿಗಳು ಏನೇನು ಮಾಡ್ತಾಯಿದ್ರು ಅನ್ನುವಂಥ ವಾಯ್ಸನ್ನು ಕೂಡ ನಾನು ಹಾಕ್ತೇನೆ. ಇದರಲ್ಲಿ ನೀವು ಅದನ್ನು ಕೇಳ್ಬೋದು. 2,000 ರೂಪಾಯಿ ಕೊಡ್ತೇನೆ, ನಿನ್ನ ಗಾಡಿ ಬಾನೆಟ್ ಮೇಲೆ ಹತ್ತಿ ನಿಂತ್ಕೊಂಡು ನಾವು ಕುಣಿಬೇಕು ಈಗ ಅಂಥೇಳಿ ಹೇಳ್ತಾನೆ. ಇವ್ರು ಯಾವ ಬಾಳ್ತಾ ಇದ್ದಾರೆ, ಯಾವ ರೀತಿಯಾದಂಥ ಇವರ ಜೀವನ ಹೆಂಗೆ, ಇವರು ಏನು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ರಾತ್ರಿ 11:45ಗೆ ಸಂಭ್ರಮಾಚರಣೆ ಮಾಡುವಾಗ ಯಾವುದೋ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡುವಂಥದ್ದು, ಯಾವುದೋ ಒಂದು ಹೊಟ್ಟೆಪಾಡಿಗೆ ಕೆಲಸ ಮಾಡುವವ್ರನ್ನ ಇವರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ಸಮಾಜ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಾನು ಕ್ವಶನ್ ಕೇಳ್ತಾ ಇರುವಂಥದ್ದು. ಗೊತ್ತಿದ್ದವರು ಉತ್ತರಿಸಿ, ತೊಂದರೆ ಇಲ್ಲ. ನಾನು ಅನೇಕ ಸಾಮಾಜಿಕ ಹಾಗೂ ಧಾರ್ಮಿಕ ಸಂಘಟನೆಗಳೊಂದಿಗೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅನೇಕ ಘಟನೆಗಳ ಬಗ್ಗೆ ಮಾತನಾಡಬೇಕಂತ ಅನಿಸಿದ್ರು ಅನೇಕ ಬಾರಿ ನಾನು ಮೌನವಾಗೇ ಇದ್ದೆ. ಆದರೆ ಈ ಬಾರಿ ಮೌನವಾಗಿರ್ಲಿಕ್ಕೆ ನನಗೆ ಆಗಲಿಲ್ಲ. ಯಾಕಂದರೆ ನನಗಾಗಿರುವಂಥ ಒಂದು ಹಾನಿಯ ಬಗ್ಗೆ ಅನ್ನೋದಕ್ಕಿಂತ ಸಮಾಜ ಅಭಿಮಾನವನ್ನು ವ್ಯಕ್ತಪಡಿಸ್ಲಿಕ್ಕೋಸ್ಕರ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನುವಂಥದ್ದು ನನಗೆ ಮನಸ್ಸಿಗೆ ತುಂಬ ಘಾಸಿ ಆಯಿತು. ಇವತ್ತಿಡೀ ಅದೇ ವಿಚಾರ ಮಾಡ್ತಾ ಇದ್ದೆ ನಾನು. ಕೈ ಮುಗಿದು ಬೇಡಿದ್ರೂ ಕೂಡ ಪೊಲೀಸ್ನವರು 3 ಪಕ್ಕದಲ್ಲೇ ಇದ್ರೂ ಕೂಡ ಇವರನ್ನು ನಿಯಂತ್ರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಏನು? ಲಾಸ್ಟಿಗೆ ಲಾಠಿ ಚಾರ್ಜ್ ಮಾಡಿದ ಮೇಲೇ ಅವರು ಅಲ್ಲಿಂದ ಹೊರಟು ಹೋದರು. ಇಲ್ಲ ಅಂತ ಹೇಳಿದರೆ ನನಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಸರ್, ನನ್ನ ಕೊಲ್ತಿದ್ರು ಅವರು ಅನ್ನುವಂಥ ಮಾತಾಡ್ತಾನೆ ಡ್ರೈವರ್. ಅಷ್ಟು ನೋವಿನ ಸಂಗತಿ ಏನಂತ ಹೇಳಿದರೆ, ಚಾಲಕ ಅಥವಾ ಒಬ್ಬ ಅವನ ಕೆಲಸ ಮಾಡುವಂಥ ವಿಷಯದಲ್ಲಿ ಅವನಿಗೆ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಆದರೆ ಇವರು ಹುಚ್ಚು ಸಂಭ್ರಮ, ಅವನ ಕೆಲಸ ಮಾಡಲಿಕ್ಕೆ ತುಂಬ ತೊಂದರೆ ಆಯಿತು. ಈ ಘಟನೆ ಕುರಿತು ನಾನು ಏನು ಕೇಳಿದರೆ, ಸ್ಥಳೀಯರು ಹಾಗೂ ಸ್ಥಳೀಯ ಪೊಲೀಸರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾನು ವಿನಂತಿ ಮಾಡ್ತೇನೆ. ಏನಂದರೆ, ಘಟನೆಯ ವಿವರ CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಬೇಕು, ತಪ್ಪಿತಸ್ಥರನ್ನು ಗುರುತಿಸಬೇಕು. ಯಾರೇ ಆಗಿರಲಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ ಅನ್ನುವಂಥದ್ದು. ಲೊಕೇಶನ್ ಇದೆ, ಆ ಲೊಕೇಶನ್ ಯಾವ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದನ್ನು ನೋಡಿ ಅಲ್ಲಿನ ಪೊಲೀಸ್ನವರು ಇದನ್ನು ಗುರುತಿಸಬೇಕು. ಯಾರೇ ಆಗಿರಲಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು. ಸಂಭ್ರಮಾಚರಣೆ ಎಂಬ ಹೆಸರಿನಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡುವಂಥದ್ದು, ನಿರಪರಾಧಿಗಳ ಮೇಲೆ ದೌರ್ಜನ್ಯ ನಡೆಸುವುದು ಯಾವ ಕಾರಣಕ್ಕೂ ಅದು ಸಮರ್ಥನೀಯವಲ್ಲ. ನಾವು ಕ್ರೀಡೆಯನ್ನು ಪ್ರೀತಿಸಬೇಕೇ ಹೊರತು ಕ್ರೀಡೆ ಹೆಸರಿನಲ್ಲಿ ವಿವೇಕ ಕಳೆದುಕೊಳ್ಬೇಕಾ? ನಮ್ಮ ತಂಡ ಗೆದ್ದಾಗ ನಮಗೆ ಸಂತೋಷ ಪಡುವುದು ನಾವು ತಪ್ಪಲ್ಲ, ಸಂಭ್ರಮಿಸುವುದು ತಪ್ಪಲ್ಲ. ಆದರೆ ನಾವು ಸಂಭ್ರಮಿಸುವ ಸಂಭ್ರಮ ಇತರರಿಗೆ ತೊಂದರೆ ಕೊಡುವ ಮಟ್ಟಕ್ಕೆ ಹೋದರೆ, ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡುವ ಮಟ್ಟಕ್ಕೆ ಹೋದರೆ, ನಿರಪರಾಧಿಗಳ ಜೀವಕ್ಕೆ ಅಪಾಯ ಉಂಟು ಮಾಡುವ ಮಟ್ಟಕ್ಕೆ ಹೋದರೆ ಅದು ಅಭಿಮಾನವಲ್ಲ, ಅದು ಸಮಾಜಕ್ಕೆ ಅಪಾಯಕಾರಿಯಾದ ಮನೋಭಾವ. ಇಂದು ನನ್ನ ವಾಹನ ಹಾನಿಯಾಗಿದೆ, ನಾಳೆ ಇನ್ನೊಬ್ಬರ ವಾಹನ, ನಾಳೆ ಒಂದು ಆ್ಯಂಬುಲೆನ್ಸ್ ಇರ್ಬೋದು, ಯಾವುದೋ ಎಮರ್ಜೆನ್ಸಿ ಇರುವಂಥ ವಾಹನ, ಶಾಲಾ ವಾಹನ ಇರ್ಬೋದು. ಇದನ್ನು ಮಾಡ್ತಾ ಹೋದಾಗ ದಿನ ಯಾರ್ದೋ ಜೀವಕ್ಕೆ ಅಪಾಯ ಉಂಟಾಗ್ಬೋದು. ಇದರಿಂದ ಇಂಥ ಘಟನೆಗಳನ್ನು ಸಣ್ಣ ವಿಷಯ ಅಂಥೇಳಿ ನಿರ್ಲಕ್ಷ್ಯ ಮಾಡಬಾರ್ದು. ಕಳೆದ ಬಾರಿ ನಾವು RCB ಮ್ಯಾಚ್ ಅಥವಾ ಆ ಒಂದು ವಿಷಯದಲ್ಲಿ ನೋಡಿದ್ದೇವೆ ಏನಾಗಿದೆ ಅನ್ನುವಂಥದ್ದು. ಆ ಘಟನೆ ಮಾಸುವ ಮೊದಲೇ ಈ ರೀತಿಯಾದಂಥ ಒಂದು ವಿಚಾರ ಮಾಡ್ತಾ ಇದ್ದಾರೆ, ನಿಮ್ಮ ಘಟನೆಯನ್ನು ಮರುಕಳಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಕಾನೂನಿನ ಪಾಲನೆ ಅಥವಾ ಕಾನೂನು ನಿರ್ವಹಣೆ ಮಾಡುವಂಥವರು ಏನಾಗ್ತಾ ಇದೆ, ಮಾಡುವವರಿಗೆ ಏನಾಗ್ತಾ ಇದೆ, ನಿಮಗೆ ರೆಸ್ಪೆಕ್ಟ್ ಇದೆಯಾ? ನಾನು ಯಾವುದೇ ತಂಡದ ವಿರುದ್ಧ ಮಾತಾಡ್ತಾ ಇಲ್ಲ, ಯಾವುದು ಅಭಿಮಾನಿಗಳ ವಿರುದ್ಧನೂ ಕೂಡ ಮಾತಾಡ್ತಾ ಇಲ್ಲ. ಆದರೆ ಕ್ರೀಡೆ ಹೆಸರಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವವರ ವಿರುದ್ಧ ಖಂಡಿತವಾಗಿ ಖಂಡಿಸ್ತೇನೆ ನಾನು. ಸಮಾಜದಲ್ಲಿ ನಾಗರಿಕತೆ, ಶಿಸ್ತು ಮತ್ತು ಪರಸ್ಪರ ಗೌರವ ಉಳಿಬೇಕಾದ್ರೆ ಇಂಥ ಘಟನೆಗಳ ಬಗ್ಗೆ ಎಲ್ಲರೂ ಧ್ವನಿ ಎತ್ತಬೇಕು.
ಕೊನೆಯಲ್ಲಿ ಪೊಲೀಸ್ ಇಲಾಖೆ, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕ್ರೀಡಾ ಸಂಘಟನೆಗಳು ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂತ ಹೇಳಿ ವಿನಂತಿಸ್ತೇನೆ. ನಾವು ಕ್ರೀಡೆಯನ್ನು ಪ್ರೀತಿಸೋಣ, ಆದರೆ ಮಾನವೀಯತೆಯನ್ನು ಮರೆಯೋದು ಬೇಡ. BTM ಲೇಔಟ್ನ ದಿನಾಂಕ 31/5/2026 ಇಸ್ವಿಯ ಆದಿತ್ಯವಾರ ಸಂಜೆ ಅಥವಾ ರಾತ್ರಿ, ತಡರಾತ್ರಿ 11:45 ಮೇಲಿನ CC ಕ್ಯಾಮರಾವನ್ನು ಫುಟೇಜನ್ನು ಚೆಕ್ ಮಾಡಿದರೆ ಬೇಕಾದಂಥ ಮಾಹಿತಿ ಎಲ್ಲವೂ ಕೂಡ ಸಿಗ್ತದೆ. ಅಲ್ಲೆಲ್ಲ CC ಕ್ಯಾಮರಾ ಇದ್ದೇ ಇದೆ. ಬ್ಯಾಂಗ್ಳೂರು ಸಿಟಿ, ಅದು BTM ಲೇಔಟು, ಅದು ಸಿಕ್ಕೇ ಸಿಗುತ್ತೆ. ಈ ವಿಚಾರದ ಬಗ್ಗೆ ಪೊಲೀಸ್ ಇಲಾಖೆ ಇರ್ಬೋದು, RCB ಮ್ಯಾನೇಜ್ಮೆಂಟ್ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಿ ಯಾರಿಗೆ ಏನು ಹಾನಿಯಾಗಿದೆ, ನನಗೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಅನ್ನೋದಕ್ಕಿಂತ ಮತ್ತಾರಿಗೂ ಈ ರೀತಿ ಆಗಬಾರ್ದು, ಸಮಾಜದಲ್ಲಿ ಇಂಥ ದೌರ್ಜನ್ಯಗಳು ಆಗಬಾರ್ದು ಅನ್ನೋದು ನಮ್ಮ ಆಶಯ. ಹಾಗಾಗಿ ಈ ವಿಡಿಯೋವನ್ನು ಮಾಡಿರುವಂಥದ್ದು. ಯಾವುದೇ ಅಭಿಮಾನಿಗಳಿಗೆ ಘಾಸಿ ಮಾಡುವಂಥದ್ದು, ಯಾವುದೇ ಅಭಿಮಾನಿಗಳ ಬಗ್ಗೆ ವಿರೋಧ ವ್ಯಕ್ತಪಡಿಸುವಂಥದ್ದು ನನ್ನ ಉದ್ದೇಶ ಅಲ್ಲ. ಸಮಾಜ ಒಂದು ಉತ್ತಮ ದಿಕ್ಕಿನತ್ತ ಸಾಗಬೇಕನ್ನುವಂಥದ್ದು ನನ್ನ ಕಳಕಳಿ ಅಷ್ಟೇನೆ. ಧನ್ಯವಾದ.